ನಾನು ಬರ್ಕೊಡೋ ಮೆಡಿಸಿನ್ಸ್ನ ತಪ್ಪದೇ ತಗೋಬೇಕು. ಜಾಸ್ತಿ ಮಾತಾಡಿ ಟೆನ್ಷನ್ ಮಾಡ್ಕೋಬಾರ್ದು, ಸ್ಟ್ರೆಸ್ ಕೂಡ ಮಾಡ್ಕೋಬಾರ್ದು. ಓಕೆನಾ? ನಾನು ಡಿಸ್ಚಾರ್ಜ್ ಈಗಲೇ ವ್ಯವಸ್ಥೆ ಮಾಡ್ತೀನಿ. ಓಕೆ ಡಾಕ್ಟರ್. ಅಮ್ಮ, ಡಾಕ್ಟರ್ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರಾ? ಟೈಮ್ ಟು ಟೈಮ್ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಯಾವುದ್ರ ಬಗ್ಗೆನೂ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಟೆನ್ಷನ್ ಮಾಡ್ಕೋಬಾರ್ದು ಅಂದರೆ ಆ ಸೂರ್ಯನ ಮೊದಲು ಆಚೆ ಕಳಿಸು. ನನ್ಗೆ ಅವ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಡಾಕ್ಟರ್ ಈಗ ತಾನೇ ಏನು ಹೇಳಿದ್ರು ಹೇಳಿ? ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ ತಾನೆ. ಮತ್ತು ಆ ಸೂರ್ಯ ಅವ್ರು ನಿಮ್ಮ ಮುಂದೆ ಯಾವತ್ತೂ ಬರೋದಿಲ್ಲ. ನನ್ನನ್ನು ನೋಡೋಕೆ ಬರಬೇಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಅವ್ನು ನಿನ್ನ ಬಾಳಿಗೆ ಬೆಳಕಾಗಿ ಬರಲಿಲ್ಲ ಕಣೆ. ಇದ್ದು ಬೆಳಕನ್ನು ಓಡಿಸಿ ಗ್ರಹಣ ಹಿಡ್ದಾಗ ಹಿಡಿದ್ಬಿಟ್ಟ. ಅವನ ಜೊತೆ ಮತ್ತೆ ಬಾಳೋದು ಬೇಡ ಕಣೆ. ಇನ್ಯಾವತ್ತು ಈ ವಿಷಯನ ಮಾತಾಡೋದು ಬೇಡ ಅನ್ಸುತ್ತೆ. ನಾನು ಡಿಸ್ಚಾರ್ಜಿಗೆ ಏನು ವ್ಯವಸ್ಥೆ ಮಾಡ್ಬೇಕನ್ನ ಮಾಡಿಬಿಟ್ಟು ಬರ್ತೀನಿ. ಹೇಗಾಯಿತು ಇದೆಲ್ಲ? ಮನೇಲಿ ಎಳ್ನೀರು ಕೊಚ್ಚುವಾಗ ಆಗಿದ್ದ ಗಾಯ ಇದು. ಸರಿ, ಒಂದು ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನಾ? ಬೇಡ ಪ್ಲೀಸ್. ನಂಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ. ಪ್ಲೀಸ್ ಬೇಡ. ಏನೂ ಆಗಲ್ಲ ರೀ ಒಂದು ಇಂಜೆಕ್ಷನ್ಗೆ. ಸರ್ ನೀವಾದರೂ ಹೇಳಿ, ನಂಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ. ಸಿಸ್ಟರ್ ಪ್ಲೀಸ್ ಸಿಸ್ಟರ್, ಬೇಡ ಸರ್, ಬೇಡ ಸಿಸ್ಟರ್. ಅರ್ಪಿತಾ, ನಿಂದ ಯಾಕೋ ಅತಿ ಆಯ್ತು. ನೀನ್ ಆಡ್ತಾ ಇರೋದು ನೋಡಿದ್ರೆ ಯಾರು ನಿನ್ನ ಕೆಲಸದವ್ರು ಅಂತ ಅನ್ಕೊಳ್ಳಲ್ಲ, ಇವ್ರು ಹೆಂಡತಿ ಅಂತ ಅನ್ಕೋತಾರ ಅಷ್ಟೇ.